ಶ್ರೀನಿವಾಸನ್ ರಾಮಾನುಜನ್ ಪ್ರಬಂಧ. ಶ್ರೀನಿವಾಸನ್ ರಾಮಾನುಜನ್ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ. ಶ್ರೀನಿವಾಸನ್ ರಾಮಾನುಜನ್ ಅವರು ಗಣಿತ ಶಾಸ್ತ್ರಜ್ಞ ಪ್ರತಿಭೆಯಾಗಿದ್ದು ಅವರು ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳೆಂದರೆ ಸಂಖ್ಯಾ ಸಿದ್ಧಾಂತದಲ್ಲಿ ಅವರ ಸಂಶೋಧನೆ ಮಹತ್ವವನ್ನು ಅಧ್ಯಯನ ಮಾಡಲಾಗುತ್ತಿದೆ ಮತ್ತು ಇಂದು ಗಣಿತಜ್ಞನ ಪ್ರೇರೇಪಿಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಗಣಿತದ ಅರ್ಥ ಗರ್ಭಿತ ಗ್ರಹಿಕೆಯನ್ನು ಪ್ರದರ್ಶಿಸಿದ ನಂತರ ಶ್ರೀನಿವಾಸನ್ ರಾಮಾನುಜನ್ ತಮ್ಮದೇ ಆದ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಮತ್ತು 1911ರಲ್ಲಿ ಅವರು ಭಾರತದ ತಮ್ಮ ಮೊದಲ ಲೇಖನವನ್ನು ಪ್ರಕಟಿಸಿದರು. ವಿವರಣೆ: ರಾಮಾನುಜನ್ ಅವರು ಡಿಸೆಂಬರ್ 22, 1887ರಂದು ರೋಡ್ನಲ್ಲಿ ತಮ್ಮ ಅಜ್ಜಿಯ ಮನೆಯಲ್ಲಿ ಜನಿಸಿದರು. ಇದಲ್ಲದೆ ಅವರು 5 ವರ್ಷದವರಾದಾಗ ಕುಂಭಕೋಣವಾಸ ಪ್ರಾಥಮಿಕ ಶಾಲೆಗೆ ಹೋದರು. ತನ್ನ ಪ್ರವೇಶ ಟೌನ್ ಹೈ ನಡೆದವು ಮೊದಲು. ಇದಲ್ಲದೆ ಅವರು ಅನೇಕ ವಿವಿಧ ಪ್ರಾಥಮಿಕ ಶಾಲೆಗಳು ಪಾಲ್ಗೊಳ್ಳುವುದಕ್ಕಾಗಿ ಸ್ಕೂಲ್ ಜನವರಿ 1898ರಲ್ಲಿ ಕುಂಭಕೋಣಂರಲ್ಲಿ ಟೌನ್ ಹೈಸ್ಕೂಲ್ನಲ್ಲಿ ರಾಮಾನುಜನ್ ಅವರು ಪ್ರತಿಭಾವಂತ ವಿದ್ಯಾರ್ಥಿ ಎಂದು ಸಾಬೀತುಪಡಿಸಿದರು ಮತ್ತು ಅವರು ಎಲ್ಲ ಶಾಲೆಯ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡಿದರು. 1900ರಲ್ಲಿ ಅವರು ಗಣಿತ ಶಾಸ್ತ್ರಜ್ಞರ ತೊಡಗಿಸಿಕೊಂಡು ತಮ್ಮ ಸ್ವಂತ ಜ್ಯಾಮಿತಿ ಮತ್ತು ಅಂಕಗಣಿತ ಸರಣಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು. ಗಣಿತ ಕ್ಷೇತ್ರಕ್ಕೆ ರಾಮಾನುಜನ್ ಅವರ ಕೊಡುಗೆ ನೋಡೋಣ ಬನ್ನಿ. 1904ರ ಹೊತ್ತಿಗೆ ರಾಮಾನುಜನ್ ಅವರ ಗಮನವು ಆಳವಾದ ಸಂಶೋಧನೆ ಮೇಲೆ ಕೇಂದ್ರೀಕೃತವಾಗಿತ್ತು. ಇದಲ್ಲದೆ ಸರಣಿ ಐಎನ್ ಅವರಿಂದ ತನಿಖೆ ನಡೆಯಿತು. ಇದಲ್ಲದೆ 15 ದಶಮಾಂಶ ಸ್ಥಾನಗಳಿಗೆ ಯೂಲರ್ನ ಸ್ಥಿರಾಂಕದ ಲೆಕ್ಕಾಚಾರವು ಅವನಿಂದ ನಡೆಯಿತು. ಇದು ಸಂಪೂರ್ಣವಾಗಿ ಅವರ ಸ್ವಂತ ಸ್ವತಂತ್ರ ಆವಿಷ್ಕಾರವಾಗಿತ್ತು. ರಾಮಾನುಜನ್ ಅವರು ಅಧ್ಯಯನದಲ್ಲಿ ಅವರ ಅತ್ಯುತ್ತಮ ಸಾಧನೆಯಿಂದಾಗಿ ವಿದ್ಯಾರ್ಥಿ ವೇತನವನ್ನು ಪಡೆದರು. ಪರಿಣಾಮವಾಗಿ ಅವರು ಕುಂಭಕೋಣಂ ಸರ್ಕಾರಿ ಕಾಲೇಜಿನಲ್ಲಿ ಅದ್ಭುತ ವಿದ್ಯಾರ್ಥಿಯಾಗಿದ್ದರು. ಇದಲ್ಲದೆ ಗಣಿತದ ಬಗ್ಗೆ ಅವರ ಆಕರ್ಷಣೆ ಮತ್ತು ಉತ್ಸಾಹ ಬೆಳೆಯುತ್ತಲೇ ಇತ್ತು. 1913ರ ವಸಂತ ಋತುವಿನಲ್ಲಿ ನಾರಾಯಣ್ ಅಯ್ಯರ್, ರಾಮಚಂದ್ರ ರಾವ್ ಮತ್ತು ವಿ.ಡಬ್ಲ್ಯೂ. ಮಿಡ್ಲಾಸ್ಟ್ ಅವರಿಂದ ಬ್ರಿಟಿಷ್ ಗಣಿತಜ್ಞರಿಗೆ ರಾಮಾನುಜನ್ ಅವರ ಕೃತಿಯು ಪ್ರಸ್ತುತಿ ಇತ್ತು. ನಂತರ ಎಂ.ಜೆ.ಎಂ. ಡೀಲ್ ರಾಮಾನುಜನ್ ಅವರನ್ನು ವಿದ್ಯಾರ್ಥಿಯಾಗಿ ತೆಗೆದುಕೊಳ್ಳುವ ಪ್ರಸ್ತಾಪವನ್ನು ಮಾಡಲಿಲ್ಲ. ಬದಲಿಗೆ ಅವರು ಅವರಿಗೆ ವೃತ್ತಿಪರ ಸಲಹೆಯನ್ನು ನೀಡಿದರು. ಸ್ನೇಹಿತರ ಸಹಾಯದಿಂದ ರಾಮಾನುಜನ್ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರಮುಖ ಗಣಿತಶಾಸ್ತ್ರಜ್ಞರಿಗೆ ಪತ್ರಗಳನ್ನು ಕಳುಹಿಸಿದರು ಮತ್ತು ಅಂತಿಮವಾಗಿ ಆಯ್ಕೆಯಾದರು. ರಾಮಾನುಜನ್ ಅವರು ಕೇಂಬ್ರಿಡ್ಜ್ನಲ್ಲಿ 5 ವರ್ಷಗಳ ಮಹತ್ವದ ಅವಧಿಯನ್ನು ಕಳೆದರು. ಕೇಂಬ್ರಿಡ್ಜ್ನ ಹಾರ್ಡಿ ಮತ್ತು ಲಿಟಲ್ವುಡ್ ನೊಂದಿಗೆ ರಾಮಾನುಜನ್ ಅವರ ಸಹಯೋಗವೂ ನಡೆಯಿತು. ಅತ್ಯಂತ ಗಮನಾರ್ಹವಾದದ್ದು ಅವರ ಸಂಶೋಧನೆಗಳ ಪ್ರಕಟಣೆಯಲ್ಲಿ ಅಲ್ಲಿ ನಡೆಯಿತು. ರಾಮಾನುಜನ್ ಮಾರ್ಚ್ 1916ರಲ್ಲಿ ಸಂಶೋಧನಾ ಪದವಿಯ ಮೂಲಕ ಬ್ಯಾಚುಲರ್ ಆಫ್ ಆರ್ಟ್ಸ್ ಗೌರವವನ್ನು ನೀಡಿದರು. ಈ ಗೌರವವು ಹಿಂದಿನ ವರ್ಷ ನಡೆದ ಮೊದಲ ಭಾಗದ ಅತ್ಯಂತ ಸಂಯೋಜಿತ ಸಂಖ್ಯೆಗಳ ಮೇಲಿನ ಅವರ ಕೆಲಸದಿಂದಾಗಿ. ಇದಲ್ಲದೆ ಕಾಗದದ ಗಾತ್ರವು 50 ಪುಟಗಳಿಗಿಂತ ಹೆಚ್ಚು ಉದ್ದವಾಗಿತ್ತು. ಇನ್ನು ಕೊನೆಯದಾಗಿ ಉಪಸಂಹಾರ: ಶ್ರೀನಿವಾಸನ್ ರಾಮಾನುಜನ್ ಅವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಸಾಟಿಯಿಲ್ಲದ ವ್ಯಕ್ತಿ. ಇದಲ್ಲದೆ ಪ್ರಪಂಚದಾದ್ಯಂತ ಗಣಿತಶಾಸ್ತ್ರದ ತಜ್ಞರು ಅವರ ಪ್ರಚಂಡ ಮೌಲ್ಯಗಳನ್ನು ಗುರುತಿಸುತ್ತಾರೆ. ಭಾರತವು ಇನ್ನೂ ಬ್ರಿಟಿಷರ ವಶದಲ್ಲಿದ್ದ ಸಮಯದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಅವರು ತಮ್ಮ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದರು. ನಿಮಗೂ ಕೂಡ ಶ್ರೀನಿವಾಸನ್ ರಾಮಾನುಜನ್ ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಧನ್ಯವಾದಗಳು. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.